ಕಲಿಸ್ತಾ ಇದ್ದೀರಿ, ಈ ಸಂಗೀತ ಕಲಿಸ್ತಾ ಇದ್ದೀರಿ, ಈ ಸಾಹಿತ್ಯ ಕಲಿಸ್ತಾ ಇದ್ದೀರಿ. ಇದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳಿ ನನಗೆ ನೆನಪುಂಟು. ನೃಪ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ. ನೃಪ ರಪ ಅಂದ್ರೆ ರಾಜ, ಅವನು ಕಿತ್ಕೊಳಕ್ಕಾಗುವಂತೆ. ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ, ಗುಪ್ತ ನಿಧಿ ಒಂದೇ ಸಂಗೀತದ ವಿದ್ಯೆ. ಅಂದರೆ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂಥ ಸಂಗೀತದ ಕಾರ್ಯಕ್ರಮದ ಎಷ್ಟೇ ದೊಡ್ಡದು ಕೂಡ ನಾವೆಲ್ಲ ಸಾಧನೆ ಏನೇ ಮಾಡಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ಇದಕ್ಕೆ ಕೊನೆ ಇಲ್ಲ. ಶ್ರೀಗಳು ಹೇಳ್ದಂಗೆ ಈ ವಿದ್ಯೆಗೆ, ಈ ನೆಮ್ಮದಿಗೆ, ಕಷ್ಟದಲ್ಲೂ ಇದನ್ನ ಅನುಭವಿಸ್ಬೋದು, ಸುಖದಲ್ಲೂ ಅನುಭವಿಸ್ಬೋದು. ಇದು ನಮ್ಮ ಸಂಸ್ಕೃತಿ. ನಾನಿಲ್ಲಿ ಬರ್ಬೇಕಾದ್ರೆ ಒಂದು ಸಣ್ಣ ಹಿಂದೆ ನೋಡಿದೆ, ಎಲ್ಲ ಮ್ಯೂಸಿಕಲ್ ಐಟಮ್ಗಳೆಲ್ಲ ಇತ್ತು. ಏನೋ ಒಂದಷ್ಟು ನನ್ನ ಗಾಡಿ ನನಗೂ ಆನಂದ ಪಡಿಸ್ತಾರೇನೋ ಅಂತ ನೋಡಿದೆ, ಏನು ಕಾಣಲಿಲ್ಲ ನನಗೆ. ಇದೆಯಾ? ಆಮೇಲೆ ಕೇಳಿದೆ, ಆಮೇಲೆ ಏನೋ ಒಂದು ವಸ್ತು ಕೇಳಿದೆ. ನಾನು ಯಾಕೆ ಕೇಳಿದೆ ಅಂತಂದ್ರೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಂತೆ. 32-33 ವಯಸ್ಸಾಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಕೇಳೋದು, ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ, ಭಾರತ ವಶಪಡಿಸ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಓ, ಭಾರತ ವಶಪಡಿಸ್ಕೊಂಡು ಬರ್ತೀನಿ, ನೀನು ವಾಪಸ್ ಬರ್ತೀಯೇನೋ ನನಗೆ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತುಗಳನ್ನ ನೀನು ತೆಗೆದುಕೊಂಡು ಬಾ ಅಂತ ಹೇಳೋದು. ಏನು ಗುರುಗಳೇ, ಏನು 5 ವಸ್ತು ಅಂತ ಕೇಳಿದೆ. ಒಂದು ರಾಮಾಯಣದ ಗ್ರಂಥ, 2ನೇದು ಮಹಾಭಾರತ, 3ನೇದು ಗಂಗಾಜಲ, 4ನೇದು ಕೃಷ್ಣನ ಕೊರಳು, ಈ ಕೃಷ್ಣನ ಕೊರಳು, 5ನೇದು ಒಬ್ಬ ತತ್ವಜ್ಞಾನಿ. ಅಂದ್ರೆ ಇಂಥ ಪೂಜ್ಯರು, ಸನ್ಯಾಸಿಗಳು, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇರುವಂತ ತತ್ವಜ್ಞಾನಿಗಳನ್ನ ಈ 5 ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ವಶಪಡಿಸ್ಕೊಂಡಂತ ಅಂತ ಹೇಳಿ ಅಲೆಕ್ಸಾಂಡರ್ ದಿ ಗ್ರೇಟ್ಗೆ ತನ್ನ ಗುರು ಅರಿಸ್ಟಾಟಲ್ ಹೇಳಿದ್ರು. ಹಂಗೆ ಇದು ಬಿದಿರು ಬೊಂಬೆ, ಬೊಂಬಿದು ಬೊಂಬ್ತಾನೆ ಧರಿಸ್ತೀರಿ ನಿಮ್ ಕಡೆ. ಇದಕ್ಕೆ ಗೊತ್ತಿದೆಯಾ ಇಂಥ ನಾದ ಇದೆ ಅಂತ? ಯಾವುದು ಇದನ್ನ ಮಾಡ್ತಾರೆ, ಆಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತು ಇದನ್ನ. ಆ ಸೇತ್ರದಲ್ಲಿ ಬರುವಂಥದ್ದು. ಅದು ಹಿಂದೆ ಶಂಕು ಇದೆ, ಆ ಶಂಕು ಅಷ್ಟೇ. ಕೃಷ್ಣನ ಏನು ಆ ಕಾಂಚ ಇದೆಯಲ್ಲ, ಅವನು ಆ ಕೂಗು ಎಂತೆಂಥ ಇತಿಹಾಸವನ್ನ ಸೃಷ್ಟಿ ಮಾಡ್ತು. ನಿಮ್ ಸಮುದ್ರದ ತೀರ್ಥದಲ್ಲಿರುವಂತ ಒಂದು ಕಾಂಚ ಕೃಷ್ಣನ ಇದು. ಅದು ಪಕ್ಕದಲ್ಲೇ ಟಮಟೆ ಇಟ್ಟವ್ರು, ಒಂದು ಟಮಟೆ. ಆ ಟಮಟೆ ಎಲ್ಲಿಂದ ಮಾಡ್ತು? ನಮ್ಮ ಕುರಿ, ಮೇಕೆ, ದನದ ಶರಪದಿಂದ. ಅದಕ್ಕೆ ಗೊತ್ತಿತ್ತ ನನಗಿಂತ ಶಬ್ದ ಬರ್ತಿದೆ ಅಂತ. ಹಂಗೆ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ತಂದೆ ಆದಂತಹ ಇತಿಹಾಸ ಇದೆ. ಯಾವ್ದಾದ್ರು ಶ್ಲೋಕ ಹೇಳಿ ಅಂತ ಹೇಳ್ತಾ ಇದ್ರು. ನಾನೇನು ಶ್ಲೋಕ ಹೇಳಿ? ನಾನು ನಮ್ಮ ಶಾಲೆಗಳಲ್ಲಿ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ರು, ಪರೋಪಕಾರಾಯ ಫಲಂತಿ, ಒಂದು ಸುಭಾಷಿತ ಶ್ಲೋಕ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುರಂತಿ ಗಾವ, ಪರೋಪಕಾರ ಇದನ್ ಶಿಬಿರ. ಅಂದ್ರೆ ಈ ಸಮುದ್ರ, ಈ ನದಿ ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಅದು ಬೇರೆಯವರಿಗೆ ನೀರು ಕೊಡ್ತದಂತೆ, ದನಕರುಗಳಿಗೆ ನೀರು ಕೊಡ್ತದಂತೆ, ಜಮೀನು ನೀರು ಕೊಡ್ತದಂತೆ, ವ್ಯವಸಾಯಕ್ಕೆ ಆಗ್ತದಂತೆ, ಇಂಡಸ್ಟ್ರೀಸ್ ನೀರು ಕೊಡ್ತದಂತೆ, ಎಲ್ಲರಿಗೂ ಕುಡಿಯೋ ನೀರು, ಎಲ್ಲದಕ್ಕೂ ಕೂಡ ಅನುಕೂಲ. ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಈ ಮರ ಇದೆಯಲ್ಲ, ಈ ಮರನೂ ಕೂಡ ಯಾರಿಗೂ ಇತ್ತು ಆ ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ, ತೊಲೆ ಕಂಬ ಕೊಡ್ತದೆ, ಬಾಗಿಲು ಕೊಡ್ತದೆ, ಚೇರ್ ಕೊಡ್ತದೆ. ಇವೆಲ್ಲ ಕೂಡ ಮರದಿಂದ ಕೂಡ ಆಗ್ತದೆ, ವಿವಿಧ ರೀತಿಯಲ್ಲಿ ಆಗ್ತದೆ. ಆ ಸೊಪ್ಪು, ಮತ್ತೊಂದು ಗೊಬ್ಬರ ಆಗ್ತದೆ. ಅದು ಸ್ವಂತಕ್ಕೇನು ಪ್ರಯೋಜನ ಇರುತ್ತೆ. ಹಂಗೆ ಈ ಹಸು ಇದೆಯಲ್ಲ, ಹಸು ಅಷ್ಟೇ ನಮ್ಮ ಗೋವು, ಅದಕ್ಕೇನು ಸ್ವಂತಕ್ಕೆ ಪ್ರಯೋಜನ ಇಲ್ಲ. ಹೊಲ ಉಳ್ತದೆ, ನಮ್ಮ ಕರ್ಕೊಂಡು ಹೋಗ್ತದೆ, ಸಗಣಿ ಕೊಡ್ತದೆ, ಹಾಲು ಕೊಡ್ತದೆ, ತುಪ್ಪ ಮಾಡ್ತೀವಿ, ನಾವು ತಿಂತೀವಿ. ಅದಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇರುವಂತೆ. ಹಂಗೆ ಈ ಮನುಷ್ಯನ ದೇಹ ಕೂಡ ಅಲ್ಟಿಮೇಟ್ಲಿ ನಿಮ್ಗೆ, ನಮ್ಗೇನು ಉಪಯೋಗ, ಎಷ್ಟು ಉಪಯೋಗ ನಮ್ಗೆ, ನಾವು ಎಷ್ಟು ಸಂಪಾದನೆ ಮಾಡ್ತೀವಿ, ಶ್ರೀಗಳು ಎಷ್ಟು ಮಾಡ್ತಾರೆ, ಕೊನೆಗೆ ಸಮಾಜಕ್ಕೆ ತಾನೇ ಮಾಡೋದು. ಈಗ ಧರ್ಮಾಧಿಕಾರಿಗಳು ಅವರ ಬದುಕು, ಅವರ ಜೀವನ ಎಲ್ಲ ಕೂಡ ಯಾರಿಗೋಸ್ಕರ ತ್ಯಾಗ ಮಾಡಿದ್ದಾರೆ? ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ನಾವು ಇಷ್ಟೇ ಮಾಡೋದು ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟು ಊಟ ಮಾಡೋಕ್ಕೆ ಸಾಧ್ಯ, ಎಷ್ಟು ಬಟ್ಟೆ ಹಾಕೊಳ್ಳೋಕೆ ಸಾಧ್ಯ? ಕೊನೆಗೆ ಏನಾದರೂ ಕೂಡ ಮ್ಯಾಕ್ಸಿಮಮ್ ಒಂದು 50,000 ಲಕ್ಷದ ಮೇಲೆ ಯಾರು ಖರ್ಚು ಮಾಡಲಿಕ್ಕೆ ವೈಯಕ್ತಿಕವಾಗಿ ಸಾಲ. ನಾನು ಲಕ್ಷ ಸಂಪಾದನೆ ಮಾಡಲಿ, ಕೋಟಿ ಸಂಪಾದನೆ ಮಾಡಲಿ, ಸಾವಿರ ಸಂಪಾದನೆ
ಹಂಗೆ ಈ ದೇಹ ಇರೋದು ಬೇರೆಯವ್ರಿಗೋಸ್ಕರ. ಹಂಗೆ ಇವತ್ತು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇದ್ದೇವೆ. ಇವತ್ತು ಇದು ಬಹಳ ಪವಿತ್ರವಾದಂಥ ಭೂಮಿ. ಈ ಇತಿಹಾಸವನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಮುಖ್ಯ. ಹಂಗೆ ಈ ಕಾಂಚನದ ಊರು, ಈ ಕಾಂಚನ ಇಲ್ಲಿ ಬಹಳ ಪ್ರಸಿದ್ಧವಾದಂಥ ಅನೇಕರನ್ನ ಇವತ್ತು ಸಂಗೀತದ ವಿದ್ವಾಂಸರನ್ನ ಮಾಡಿ ಇದನ್ನ ಮರ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಂಗೆ ನಾನು ಇವತ್ತು ಒಂದು ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಒಂದು ಬೇರಾದಂಥ ಒಂದು ಚಿಕ್ಕ ಹಳ್ಳಿಗೆ ಬರಲಿಲ್ಲ. ಈ ಸಾಹಿತ್ಯ ಲೋಕದ, ಸಂಸ್ಕೃತಿ ಲೋಕದ ಏನು ಈ ಒಂದು ಸಂಗೀತದ ಒಂದು ತಳಪಾಯಕ್ಕೆ ಬಂದು ಒಂದು ನಮಸ್ಕಾರ ಮಾಡಿ ನಿಮ್ಮನ್ನೆಲ್ಲ ಈ ದಿಗ್ಗಜರನ್ನ ಭೇಟಿ ಮಾಡುವಂತ ಭಾಗ್ಯ ಸಿಕ್ತಲ್ಲ. ಪುರಂದರದಾಸರು ಅಂತಾರೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುವನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ನಾನು ಸಂತೋಷದಿಂದ ಇವತ್ತು ಈ ಪವಿತ್ರವಾದಂತಹ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇನೆ. ಒಂದ್ ಕಡೆ ಭೀಷ್ಮ ಧರ್ಮರಾಯನವನ್ನು ಮಾತಾಡ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತು ದೇವರ್ಷಿ ಮನ್ಯಜೈ ದೇವ್ಯಸ್ಯ ಧರ್ಮದಾನ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಹುಟ್ಟಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು ಈ ಒಂದು ಸಾಹಿತ್ಯ, ಈ ಸಂಗೀತ ಇದು ಧರ್ಮದ ಒಂದು ಭಾಗ. ಸೊ ಆ ಕೆಲಸವನ್ನ ಇವತ್ತು ಈ ಕಾಂಚನ, ಈ ಸಂಸ್ಥೆ, ಈ ಊರಿನ ಮಹಾಜನತೆ, ಈ ಸಂಸ್ಥೆಯವರು ಇವತ್ತು ಬೆಳೆಸ್ಕೊಂಡು ಬರ್ತಾ ಇರೋದು ನನಗೆ ಬಹಳ ಸಂತೋಷ. ಇವತ್ತು ನಾವೆಲ್ಲ ಈ ದೇಶದ ಆಸ್ತಿನ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮೊನ್ನೆ ನಾನಂತೂ ಕೂಡ ಕನಕಪುರದಲ್ಲಿ ಒಂದು ಕನಕೋತ್ಸವ ಕಾರ್ಯಕ್ರಮವನ್ನು, ಕನಕಪುರದ ಉತ್ಸವ ಸುಮಾರು 15 ವರ್ಷದಿಂದ ನಾನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. ಹಳ್ಳಿ ಜನ, ನಿಮ್ಮಂತ ಸಣ್ಣ ಹಳ್ಳಿ ಜನ ಹೊರಗಡೆ ತರಬೇಕು ಅಂತೇಳಿ, ಅವರಲ್ಲಿರುವಂಥ ಶಕ್ತಿ ಹೆಂಗೆ ಈ ಕೊರಳಲ್ಲಿ ಹೆಂಗೆ ನಾದ ಬಂತು, ಟಮಟೆಲಿ ಈಚೆ ಬಂತು ಅಂತ ಹೇಳಿ, ಹಂಗೆ ನಮ್ಮ ಹಳ್ಳಿ ಜನರಲ್ಲಿರುವಂಥ ಇವತ್ತು ಅನೇಕರು ಯಾವುದೇ ವಿಚಾರದಲ್ಲ ಈಚೆ ತರಬೇಕು ಅಂತೇಳಿ ಬರೀ ರಂಗೋಲಿ ಸ್ಪರ್ಧೆ ಇಟ್ಟಿದ್ದೆ. ನೀವು ನಂಬಲಿಕ್ಕೆ ಆಶ್ಚರ್ಯ ಇಲ್ಲ, 78-79 ಸಾವಿರ ಜನ ಇದ್ದಾರೆ. ಒಂದೇ ಕುಟುಂಬ ಇದೆ ನನ್ನ ಕ್ಷೇತ್ರದಲ್ಲಿ. 75,000 ಜನ ಮನೆಗಳು ರಂಗೋಲಿ ಬಿಟ್ಟು ಸ್ಪರ್ಧೆಗೆ ಇಳಿದ್ರು. ಸೊ ಹಂಗೆ ಆಮೇಲೆ ವಾಯ್ಸ್ ಆಫ್ ಕನಕಪುರ ಅಂತೇಳಿ ಒಂದು ಕಾರ್ಯಕ್ರಮ, ಈ ರೀತಿ ಸಂಗೀತವನ್ನು ಆಡಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಟೆ. ಸುಮಾರು 8,000 ಜನ ಆ ಮಕ್ಕಳು, ಅವರ ಯುವಕರು ಎಲ್ಲ ಹಾಡನ್ನ ಹಾಡಿದ್ರು. ಫ್ಯಾಮಿಲಿ ಡ್ರೆಸ್ ವೇಷಭೂಷಣ ಸ್ಪರ್ಧಾ ಅಂತ ಹೇಳಿ ಮಾಡಿದೆ, ಅದು ಒಂದು 9,000 ಜನ. ಪೇಂಟಿಂಗ್ ಕಾಂಪಿಟೇಷನ್ ಅಂತ ಚಿಕ್ಕ ಮಕ್ಕಳಿಗೆ ದೊಡ್ಡದವ್ರಿಗೆ ಮಾಡಿದೆ, 17,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಹಿಂಗೆ ವಿವಿಧ ರೀತಿಯಲ್ಲಿ ಪ್ರತಿಭಾ ಪುರಸ್ಕಾರ, SSLC ಪಾಸ್ ಮಾಡೋದಕ್ಕೆ, PUC ಪಾಸ್ ಮಾಡೋದಕ್ಕೆ, ಫಸ್ಟ್ ಇಯರ್ ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತಾರೆ ಅವ್ರಿಗೆ ಪ್ರತಿ ವರ್ಷನೂ ನಾನು ಅವ್ರಿಗೆ ಪ್ರತಿಭೆಗೆ ಪುರಸ್ಕಾರ ಮಾಡುವಂಥ ಕಾರ್ಯಕ್ರಮ ಇಟ್ಟು ಫಸ್ಟ್ ಮಾಡಿದಾಗ 400 ಜನ ಇದ್ದರು. ಈಗ 8,700 ಜನಕ್ಕೆ ಮೊನ್ನೆ ನಾನು ಕೊಟ್ಟು ಮಾಡಿದೆ. ಎಷ್ಟೋ ಜನ ನೀವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲ ಬೇಕಾದಷ್ಟು ಬಂದಿತ್ತು ಮಾಧ್ಯಮದಲ್ಲಿ. ಹೆಣ್ಮಕ್ಳು ಏರ್ ಸ್ಟೈಲ್ ಮಾಡಿಕೊಂಡು ಒಂದು ಕಾಂಪಿಟೇಷನ್ ಇಟ್ಟೆ, ಅದಕ್ಕೆ ಒಂದು 3,500 ಜನ ಹೆಣ್ಮಕ್ಳು ಧೈರ್ಯದಿಂದ ಬಂದು ಯಾವ ರೀತಿ ವಿನ್ಯಾಸ ಮಾಡ್ಕೋಬೋದು ಅಂತೇಳಿ ಮಾಡೋದನ್ನೆಲ್ಲ ಕೂಡ ಈಗ ನಾವು ನೋಡಿದ್ದೇವೆ. ಮುಸಲ್ಮಾನ್ ಹೆಣ್ಮಕ್ಳು ರಂಗೋಲಿ ಬಿಡೋದಿಲ್ಲ, ಮೆಹಂದಿ ಕಾಂಪಿಟೇಷನ್ ಇಟ್ಟೆ. 3,700 ಜನ ಹೆಣ್ಮಕ್ಳು ರಂಗೋಲಿ ಮಾಡ್ಕೊಂಡು ಇದನ್ನ ಮೆಹಂದಿ ಮಾಡ್ಕೊಂಡು ಬಂದು ಇಟ್ರು. ಹಂಗೆ ಅವಕಾಶ ಸಿಕ್ಕಿದಾಗ ಜನ, ಯುವಕರು ಇವತ್ತೆಲ್ಲ ಕೂಡ ಹೊರಗಡೆ ಬರ್ತಾರೆ. ಆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ದೃಷ್ಟಿಯಿಂದ ಇವತ್ತಿನ